ಬಟ್ ಏನೇ ಆದರೂ ನಾನು ಫಸ್ಟ್ ಡೇ ಆಡಿಯನ್ಸ್ ಬಿಲೀವ್ ಮಾಡಲ್ಲ. ಸೊ ನೆಕ್ಸ್ಟ್ ಶೋಗಳೇ ರಿಪೋರ್ಟ್ ಹೇಳೋದು. ದುಷ್ಯಂತ್ ಫಸ್ಟಿಂದನೇ ಹೇಳ್ಕೊಂಬಂದ, ಅವ್ನು ಕನ್ನಡ ಭಾಷಾ ಸ್ಪಷ್ಟನೆ ತುಂಬ ಅಮೋಘವಾಗಿದೆ. ಅವನು ಕನ್ನಡಕ್ಕೆ ಸಿಕ್ಕಿದ್ದೊಂದು ವರ, ಈ ರೀತಿ ನಟ ಸಿಕ್ಕಿದ್ದು. ಅದು ಬಿಟ್ಟು ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಹೇಳ್ಬೇಕು. ಈಗ ನಾನು ಹೌದಾ? ಹಂಗಾರೆ ನೆಕ್ಸ್ಟ್ ಫಿಲಮಲ್ಲಿ ಟೈಟ್ಲ್ ಕನ್ನಡಲ್ಲಿ ಹೀರೋಯಿನ್ಗೆ ಒಂದು ಆಕ್ಸಿಡೆಂಟ್ ಮಾಡ್ಬಿಟ್ಟು ಸಿನಿಮಾ ಕಂಟಿನ್ಯೂ ಮಾಡ್ತೀನಿ. ಈ ಸಿನಿಮಾ ನಾನು ಹೇಳಿದ್ದೀನಿ ಫಸ್ಟಿಂದನೂ ನಂಗೆ ಸಿಂಪಲ್ ಆಗಿ ಲವ್ ಸ್ಟೋರಿ ಫೀಲ್ ಇದ್ದೇ ಇತ್ತು. ಈಗ ಫಸ್ಟು ಆ ಕಥೆಯಲ್ಲಿ ನೋಡಿದ್ರೆ ಒಂದು ಹುಡುಗ ಒಂದು ಹುಡುಗಿನ ಮೀಟ್ ಆಗ್ತಾನೆ, ಫ್ಲಾಶ್ ಬ್ಯಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಒಂದು ಹುಡುಗ ಒಂದು ಹುಡುಗಿನ ಮೀಟ್ ಆಗ್ತಾರೆ, ಪುನರ್ಜನ್ಮ ಓಪನ್ ಆಗುತ್ತೆ. ಅಲ್ಲೂ ಹೀರೋಯಿನಿಗೆ ಡಿಸೀಸ್ ಇತ್ತು, ಇಲ್ಲಿ ಹೀರೋಯಿನ್ ಡಿಸೀಸ್ ಇತ್ತು. ನಾನು ಆ ಫಾರ್ಮುಲಾ ಇಟ್ಕೊಂಡೆ ಬರೆದಿದ್ದು. ನನಗೆ ಆ ಫೀಲ್ ಇತ್ತು, ಅದು ದೇವ್ರು ಕೊಟ್ಟಿದ್ದು ಒಂದು ಫೀಲ್ ಇತ್ತು ನನಗೆ ಥ್ರೂ ಔಟು. ನಾನು ಫ್ಯಾನೇ ಈ ಸ್ಕ್ರಿಪ್ಟ್ನ ನಾನು ಕೂಡ ತೆರೆ ಮೇಲೆ ನೋಡಬೇಕು ಅಂತ ಅನಿಸಿದೆ. ನನಗೂ ಗೊತ್ತಾಗಿದೆ ಈಗ ಎಲ್ಲಿ ಉಳುಕಿದೆ, ಏನೇನು ಕರೆಕ್ಷನ್ ಮಾಡೋದಾಯ್ತು ಅಂತ. ಬಟ್ ಸೆಕೆಂಡ್ ಹಾಫ್ ನನ್ನ ಮೋಸ್ಟ್ ಫೇವ್ರೇಟ್ ಇತ್ತು. ಅಂದರೆ ಆ ಲವ್ ಸ್ಟೋರಿನೇ ಒಂದು ಸಿನಿಮಾ ಮಾಡೋಕ್ಕಂತ ಇತ್ತು. ಬಟ್ ಅದು ಲ್ಯಾಗ್ ಆಗ್ಬೋದು ಅಂದ್ಬಿಟ್ಟು ಬೇರೆ ಏನೇನೋ ಸೇರ್ಸ್ ಮಾಡಿದೆ. ನನಗೆ ಸಹಮತ ಇದೆ. ಓನ್ಲಿ ಥಿಂಗ್ ಇಸ್ ಪ್ರೊಡ್ಯೂಸರ್ ಯೂಜ್ ಬಜೆಟ್ ಆಗಿರೋದ್ರೆ ಅವ್ರಿಗೆ ರಿಟರ್ನ್ ಆಗಬೇಕು. ನಾನು ಏನು ಅಂದ್ಕೊಂಡಿದ್ದೀನಿ, ನಾನು ಶೂಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ನಮ್ದು ಇನ್ನೂ ಲೆವೆಲ್ ಬೇರೆ ಇತ್ತು. ಬಟ್ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ಸಮುದ್ರ ಮಂಥನ ಫಾಸ್ಟಾಗಿ ನಾವು ಔಟ್ಪುಟ್ ತೆಗೆದು. ಬಟ್ ಅದೇ ನಮ್ಮವ್ರು ನೋಡಿರಲ್ಲ ಆ ಕಥೆನ. ಸಮುದ್ರದಲ್ಲಿ ರಂಬೆ ಉರ್ವಶಿ ಮೇನಕ ಬಂದಿದ್ದು, ಅಮೃತ ಬಂದಿದ್ದು, ಅದೆಲ್ಲ ಜಸ್ಟ್ ಒಂದು ಗ್ಲಿಮ್ಸ್ ಕೊಡೋಣ, ಆ ಎರ ಕಟ್ಕೊಡೋಣ ಅಂತ ಒಂದು ಟ್ರೈ ಮಾಡಿದ್ದೀವಿ. ಅದಾದರೆ ಬಂದೇ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇಟ್ಸ್ ಆಲ್ ಟೀಮ್ ವರ್ಕ್. ಸುನೀಲ್ ಸರ್ ಏನು ಕನ್ಸು ಕಟ್ಟಿದಾರೋ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ನಾವು ಅದನ್ನ ಮೂಡಿಸ್ಕೊಂಡು ಹೋಗಿದ್ದೀವಿ. ಡೆಫಿನೆಟ್ಲಿ ಒಂದು ಸಕ್ಸಸ್ಫುಲ್ ಮೂವ್ ಅಂತ ಹೇಳ್ಬೋದು. ಹೌದು ಸರ್, ಆ್ಯಕ್ಚುಲಿ ಯಾರಿಗೆ ಈ ಥರ ಅವಕಾಶ ಸಿಗಲ್ಲ. ಬಟ್ ಒಳ್ಳೆ ಗುಡ್ ಸ್ಪೇಸು. ಬಟ್ ತುಂಬ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು.